ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ಣಿಮಾ ಹೆಗ್ಗಡೆ. ಇವತ್ತು ನಾನು ನಿಮಗೆ ಅಮೆರಿಕದ 16ನೇ ಅಧ್ಯಕ್ಷರಾಗಿದ್ದಂತಹ ಅಬ್ರಹಂ ಲಿಂಕನ್ನರ ಲೆಟರ್ಸ್ ಟು ಹಿಸ್ ಸನ್ಸ್ ಟೀಚರ್ ಅವರು ಅವರ ಮಗನ ಶಿಕ್ಷಕಿಗೆ ಒಂದು ಲೆಟರ್ ಬರೆದಿದ್ರಂತೆ. ನನ್ನ ಮಗನಿಗೆ ನೀವು ಏನೇನು ಕಲಿಸ್ಬೇಕು ಅಂತ ಹೇಳಿ. ಆ ಪದ್ಯವನ್ನು ಓದ್ತೀನಿ. ನಾನು ಇದರ ಸಾರಾಂಶವನ್ನು ಚುಟುಕಾಗಿ ಹೇಳ್ತೀನಿ, ವರ್ಡ್ ಟು ವರ್ಡ್ ಹೇಳೋದಿಲ್ಲ. ಯಾಕಂದರೆ ಓದ್ತಾ ನಿಮ್ಗೆಲ್ಲರಿಗೂ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ, ಅಷ್ಟು ಸಿಂಪಲ್ ಆಗಿದೆ ಲೆಟರು. ಅಬ್ರಹಂ ಲಿಂಕನ್ಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್. He will have to learn, I know, that all men are not just, all men are not true. But teach him also that for every scoundrel there is a hero. That for every selfish politician there is dedicated leader. Teach him for every enemy there is a friend. Steer him away from envy if you can. Teach him the secret of quiet laughter. ಅವನಿಗೆ ತನ್ನಂತೆ ನಗೋದು ಹೇಗೆ ಅಂತ ಅನ್ನೋದನ್ನು ಹೇಳ್ಕೊಡಿ. ಅವನಿಗೆ ಹೇಳಿ ಎಂಥ ಸೆಲ್ಫಿಶ್ ಪಾಲಿಟಿಷಿಯನ್ಗೂ ಒಬ್ಬ ರೋಲ್ ಮಾಡೆಲ್ ಇರ್ತಾನೆ ಅನ್ನೋದನ್ನ ಹೇಳ್ಕೊಡಿ. ಎಂಥ ಸ್ಕೌಂಡ್ರಲ್ಲಿಗೂ ಒಬ್ಬ ಹೀರೋ ಇನ್ಸ್ಪೈರ್ ಆಗಿರ್ತಾನೆ ಅನ್ನೋದನ್ನ ಹೇಳ್ಕೊಡಿ. ಮತ್ತು ಅವನಿಗೆ ತನ್ನನ್ನು ತಾನು ಹೇಗೆ ಕೆಟ್ಟದ್ರಿಂದ ಆಚೆ ಇಡಬೇಕು ಅಂತನ್ನೋದನ್ನು ಹೇಳ್ಕೊಡಿ ಅಂತ ಅಬ್ರಹಂ ಲಿಂಕನ್ ತನ್ನ ಮಗನ ಟೀಚರ್ಗೆ ಪತ್ರ ಬರೆದಿದ್ರಂತೆ. ಲೆಟ್ ಹಿಮ್ ಲರ್ನ್ ಅರ್ಲಿ ದ್ಯಾಟ್ ದ ಬುಲೀಸ್ ಆರ್ ದ ಈಸಿಯೆಸ್ಟ್ ಟು ಲಿಕ್. ಟೀಚ್ ಹಿಮ್ ಇಫ್ ಯು ಕ್ಯಾನ್ ದ ವಂಡರ್ ಆಫ್ ಬುಕ್ಸ್, ಬಟ್ ಆಲ್ಸೋ ಗಿವ್ ಹಿಮ್ ಕ್ವೈಟ್ ಟೈಮ್ ಟು ಪೌಂಡರ್ ದ ಎಟರ್ನಲ್ ಮಿಸ್ಟ್ರಿ ಆಫ್ ಬರ್ಡ್ಸ್ ಇನ್ ದ ಸ್ಕೈ, bees in the sun, and the flowers in the green hillside. In the school, teach him it is far honorable to fail than to cheat. Wow! Teach him to have faith in his own ideas. If everyone tells him they are wrong, teach him to be gentle with gentle people and tough with the tough. ನನ್ನ ಮಗನಿಗೆ ಇಷ್ಟೆಲ್ಲ ಹೇಳ್ಕೊಡ್ಬೇಕು ನೀವು. ಅವನಿಗೆ ಎಂಥ ಸಿಚುವೇಶನಲ್ಲೂ ನೀನು ಜೆಂಟಲ್ ಆಗಿರಬೇಕು, ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿರಬೇಕು, ಟಫ್ ಆಗಿರೋರ ಜೊತೆ ಟಫ್ ಆಗಿರಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ನೀವು. ಅವನಿಗೆ ಹಕ್ಕಿಗಳ ಸದ್ದು ಹೇಗೆ ಕೇಳಿಸುತ್ತೆ, ಹೂಗಳ ಪರಿಮಳ ಹೇಗಿರುತ್ತೆ, ಅದನ್ನೆಲ್ಲ ನೀನು ಅಬ್ಸರ್ವ್ ಮಾಡಬೇಕು ಅಂತ ನೀವು ಹೇಳ್ಕೊಡ್ಬೇಕು ಅಂತ ಅಬ್ರಹಂ ಲಿಂಕನ್ ಹೇಳ್ತಾರೆ. ಟ್ರೈ ಟು ಗಿವ್ ಮೈ ಸನ್ ದ ಸ್ಟ್ರೆಂತ್ ನಾಟ್ ಟು ಫಾಲೋ ದ ಕ್ರೌಡ್. ಕುರಿ ಮಂದೆ ಥರ ಗುಂಪಲ್ ಗೋವಿಂದ ಆಗೋದನ್ನು ಹೇಳ್ಕೊಡ್ಬೇಡಿ ನನ್ನ ಮಗನಿಗೆ. ವೆನ್ ಎವ್ರಿ ಒನ್ ಈಸ್ ಗೆಟಿಂಗ್ ಆನ್ ದ ಬ್ಯಾಂಡ್ ವೇಗನ್, teach him to listen to all men, but teach him also the filter all he hears on the screen of truth. All he hears on the screen of truth, and take only the good that comes through. Teach him if you can how to laugh when he's sad. ಅವನಿಗೆ ದುಃಖದಲ್ಲಿ ಇದ್ದಾಗಲೂ ಅದನ್ನು ನಿಭಾಯಿಸೋದು ಹೇಗೆ, ನಗೋದು ಹೇಗೆ ಅನ್ನೋದನ್ನು ಹೇಳ್ಕೊಡಿ ಅಂತ ಹೇಳ್ತಿದ್ದಾರೆ. Teach him there is no shame in tears. ಅಳೋದು ಅಪಮಾನ ಅಲ್ಲ ಅಂತ ಅನ್ನೋದನ್ನ ನೀವು ಅವನಿಗೆ ಹೇಳ್ಕೊಡ್ಬೇಕು. ಯಾಕಂದರೆ ಮನುಷ್ಯ ಕಷ್ಟ ಬಂದಾಗ ಅಳಲೇಬೇಕು, ಗಂಡು ಮಕ್ಕಳು ಅಳಬಾರ್ದು ಅಂತ ಅಲ್ಲೋ ಇಲ್ಲ ಮಾಡ್ತಿರ್ತೀವಿ. ಅದೆಲ್ಲ ಹೇಳಬೇಡಿ. ಗಂಡಸರು ಅತ್ತರೆ ಅದು ಮೊಸಳೆ ಕಣ್ಣೀರಲ್ಲ, ಗಂಡಸರಿಗೂ ಭಾವನೆಗಳು ಇರ್ತವೆ. ನನ್ನ ಮಗನಿಗೆ ಅಳೋದು ಕೂಡ ಹೇಳ್ಕೊಡ್ಬೇಕು ನೀವು ಅಂತ ಹೇಳ್ತಾರಂತೆ. ಟೀಚ್ ಹಿಮ್ ಟು ಸ್ಕಾಫ್ ಅಟ್ ಸಿನಿಕ್ಸ್ ಆ್ಯಂಡ್ ಟು ಬಿವೇರ್ ಆಫ್ ಟೂ ಮಚ್ ಸ್ವೀಟ್ನೆಸ್. ಅತಿಯಾದ ಸಿಹಿಯ ಬಗ್ಗೆ, ಅಂದರೆ ತುಂಬ ಸ್ವೀಟಾಗಿ ಮಾತಾಡೋ ಜನಗಳ ಹತ್ರ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡಿ. ಟೀಚ್ ಹಿಮ್ ಟು ಸೆಲ್ ಹಿಸ್ ಬ್ರಾನ್ ಆ್ಯಂಡ್ ಬ್ರೈನ್ ಟು ಹೈಯೆಸ್ಟ್ ಬಿಡರ್ಸ್, ಬಟ್ ನೆವರ್ ಟು ಪುಟ್ ಅ ಪ್ರೈಡ್ ಟ್ಯಾಗ್ ಆನ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್. ಟೀಚ್ ಹಿಮ್ ಟು ಕ್ಲೋಸ್ ಹಿಸ್ ಇಯರ್ಸ್ ಟು ಅ ಹಾಲಿಂಗ್ ಮಾಬ್ ಆ್ಯಂಡ್ ಟು ಸ್ಟ್ಯಾಂಡ್ ಆ್ಯಂಡ್ ಫೈಟ್ ಇಫ್ ಹಿ ಥಿಂಕ್ಸ್ ಹಿ ಈಸ್ ರೈಟ್. ಟ್ರೀಟ್ ಹಿಮ್ ಜೆಂಟ್ಲಿ ಬಟ್ ಡು ನಾಟ್ ಕಡಲ್ ಹಿಮ್, ಬಿಕಾಸ್ ಓನ್ಲಿ ದ ಟೆಸ್ಟ್ ಆಫ್ ಫೈರ್ ಮೇಕ್ಸ್ ಫೈನ್ ಸ್ಟೀಲ್. ಕಾದಾಗಲೇ ಕಬ್ಬಿಣ ಬಗ್ಗೋದು ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಮಾಗಬೇಕು, ಕಷ್ಟಗಳಿಂದ ನೊಂದು ಬೆಂದಾಗಲೇ ಅವನ ಜೀವನದ ಅರ್ಥ ಗೊತ್ತಾಗೋದು ಅಂತ ಹೇಳ್ತೀವಿ ನಾವು. ಲೆಟ್ ಹಿಮ್ ಹ್ಯಾವ್ ದ ಕರೇಜ್ ಟು ಬಿ ಇಂಪೇಷಂಟ್. ಲೆಟ್ ಹಿಮ್ ಹ್ಯಾವ್ ದ ಪೇಷನ್ಸ್ ಟು ಬಿ ಬ್ರೇವ್. ಟೀಚ್ ಹಿಮ್ ಆಲ್ವೇಸ್ ಟು ಹ್ಯಾವ್ sublime faith in himself, because he will have sublime faith in mankind. This is a big order, but see what you can do. He is such a fine fellow.
ಮೈ ಸನ್. ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಯಾರಾದರೂ ಒಬ್ಬರು ಪೇರೆಂಟ್ ಮೇಸ್ಟಿಗೆ ಇಷ್ಟು ಸ್ವೀಟ್ ಲೆಟರ್ ಬರೆಯೋಕ್ಕಾಗತ್ತಾ? ಖಂಡಿತವಾಗಿಯೂ ಇಲ್ಲ. ಅಬ್ರಹಂ ಲಿಂಕನ್ ಅದಕ್ಕಾಗಿ ಅಮೇರಿಕಾದ ಅಧ್ಯಕ್ಷನಾಗಿದ್ರು ಅಂತ ಅನಿಸುತ್ತೆ. ಈಗಿನವರಿಗೆಲ್ಲ ಒಂದು ಲೆಟರ್ ಬರೀರಿ ನಿಮ್ಮ ಮಕ್ಕಳ ಶಿಕ್ಷಕರಿಗೆ ಅಂತಂದರೆ ಹೇಳೋದು ಇಷ್ಟೇ, ಇಷ್ಟುದ್ದ ಕಂಪ್ಲೇಂಟ್, ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ನನ್ನ ಮಗು ಕೊಟ್ಟಿರೋ ವಸ್ತುಗಳನ್ನ ಯಾವುದನ್ನು ಜವಾಬ್ದಾರಿಯಿಂದ ತಗೊಂಡು ಬರ್ತಾ ಇಲ್ಲ, ನನ್ನ ಮಗನಿಗೆ ಜವಾಬ್ದಾರಿ ಕಲಿಸ್ತಾ ಇಲ್ಲ, ಡಿಸಿಪ್ಲಿನ್ ಕಲಿಸ್ತಾ ಇಲ್ಲ, ನನ್ನ ಮಗ ಸರಿಯಾಗಿ ಮಾತಾಡೋನ್ನ ಕಲಿಸ್ತಾ ಇಲ್ಲ, ಏನೋ ಇಷ್ಟಿಷ್ಟುದ್ದ ಕಂಪ್ಲೇಂಟ್ ಹೇಳ್ತಾರೆ. ಬಟ್ ನಿಮ್ಮ ಮಗುವು ಈ ವಯಸ್ಸಿಗೆ ಇಷ್ಟೆಲ್ಲವನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ, ಇಷ್ಟೆಲ್ಲ ಅರ್ಗಿಸ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ ಅಂತಂದರೆ ಅದ್ರ ಹಿಂದೆ ಶಿಕ್ಷಕರ ಏನು ಕೈಚಳಕ ತುಂಬ ಇರುತ್ತೆ. ಹಾಗಾಗಿ ಆಗನಾದರೂ ನೀವು ಶಿಕ್ಷಕರಿಗೆ ಬೆಲೆ ಕೊಡಬೇಕು. ಅವರು ತಮ್ಮ ಮನೆಯವರೊಟ್ಟಿಗೆ ಟೈಮ್ ಕಳೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳೊಟ್ಟಿಗೆ ನಿಮ್ಮ ಮಕ್ಕಳನ್ನ ಅವ್ರ ಮಕ್ಕಳಂತೆ ಸಲಹ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಟೀಚರ್ಸ್ಗೂ ಒಂದು ದೊಡ್ಡ ನಮಸ್ಕಾರ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.